ಸರ್, ಒಂದು ಸ್ಮಾಲ್ ರಿಕ್ವೆಸ್ಟ್. 10 ಮಿನಿಟ್ಸ್ ವೇಟ್ ಮಾಡ್ಬೋದಾ? ಯಾಕೆ? ಆಕ್ಷನಲ್ಲಿ ಇರಬೇಕಾಗಿರೋ ನಮ್ಮ ಕಂಪನಿ ಮುಖ್ಯಸ್ಥರು ಇನ್ನೂ ಬಂದಿಲ್ಲ. ಇದು ಸರ್ಕಾರಿ ಬಿಡ್ಡಿಂಗ್, ಯಾವುದೇ ರೀತಿ ಪ್ರೈವೇಟ್ ಪಾರ್ಟಿ ಅಲ್ಲ. ಯಾರೋ ಒಬ್ರಿಗೋಸ್ಕರ ಪ್ರೊಸೀಜರ್ ಚೇಂಜ್ ಮಾಡಕ್ಕಾಗಲ್ಲ. ಮಿಸ್ಟರ್ ವಿರಾಟ್, ಅಕಾರ್ಡಿಂಗ್ ಟು ಗವರ್ಮೆಂಟ್ ಆಕ್ಷನ್ ಬೈಲಾ ನಿಗದಿಪಡಿಸಿರೋ ಸಮಯಕ್ಕೆ ಸರಿಯಾಗಿ ಬಿಡ್ಡಿಂಗ್ ಕೆಲಸ ಶುರು ಆಗ್ಲೇಬೇಕು. ಯಾರಿಗೋಸ್ಕರನೂ ಕಾಯೋ ನಿಯಮಗಳೇನೂ ಇಲ್ಲ. ವಿ ಆರ್ ಸಾರಿ. ಜೆಂಟಲ್ಮೆನ್, ಸಿಂಧು ಈ ಪ್ರಾಜೆಕ್ಟ್ಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ. ಇದು ಅವ್ರ ರಿಕ್ವೆಸ್ಟ್ ಮಾತ್ರ ಅಲ್ಲ, ನನ್ನ ರಿಕ್ವೆಸ್ಟ್. ಒಂದು 10 ಮಿನಿಟ್ಸ್ ವೇಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಒಂದು 5 ನಿಮಿಷ ಟೈಮ್ ಕೊಡಿ ಅವ್ರಿಗೆ. ಓಕೆ, ಸರಿ ಸರ್. ನಿಮಗೆ ವಸುಂಧರಾ ಮೇಡಮ್ ಅವ್ರ ಕಂಪನಿಗಿರೋ ಗೌರವಕ್ಕೆ ಬೆಲೆ ಕೊಟ್ಟು 5 ನಿಮಿಷ ಟೈಮ್ ಕೊಡ್ತೀವಿ. ಅದ್ರ ಮೇಲೆ ಲೇಟ್ ಮಾಡಿದ್ರೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಜಸ್ಟ್ 5 ಮಿನಿಟ್ಸ್. ಲಕ್ಷ್ಮಿ ಅಕ್ಕ, 1 ನಿಮಿಷ ಮಗುನ ಇಟ್ಕೊಳ್ಳಿ. ಬಾಮ್ಮ. ಹಲೋ ವಿರಾಟ್ ಅವ್ರೆ, ರೀಚ್ ಆದ್ರಾ? ಹರಾಜ್ ಶುರು ಆಯ್ತಾ? ಶುರು ಮಾಡೋಣ ಅಂತ ಹೇಳ್ತಾ ಇದ್ರು. ಅದಕ್ಕೆ ನೀವು ಬರ್ತೀರಾ ಅಂತ 5 ಮಿನಿಟ್ಸ್ ವೇಟ್ ಮಾಡೋಣ ಅಂತ ಹೇಳ್ದೆ. ನಾನ್ ಬರಕ್ ಕಷ್ಟ ಆಗುತ್ತೆ ವಿರಾಟ್. ಯಾಕೆ? ಮಗುಗೆ ಜ್ವರ ಕಡಿಮೆ ಆಗಿಲ್ವಾ? ಡಾಕ್ಟರ್ ಏನ್ ಹೇಳಿದ್ರು? ಡಾಕ್ಟರ್ ಬಂದು ಮೆಡಿಸಿನ್ ಕೊಟ್ರು, ಆದ್ರೆ ಸ್ವಲ್ಪನೂ ಜ್ವರ ಕಮ್ಮಿ ಆಗಿಲ್ಲ. ಜ್ವರ ಕಮ್ಮಿ ಆಗಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ ಅಂತ ಹೇಳಿದಾರೆ. ಹೌದಾ? ಈಗ ನಿಮ್ಗೆ ಬನ್ನಿ ಅಂತ ಫೋರ್ಸ್ ಮಾಡಕ್ಕೂ ಆಗಲ್ಲ. ಇಲ್ಲಿ ಟೈಮ್ ಕೇಳೋಣ ಅಂದ್ರೆ ಆ ರೂಲ್ಸ್ ಬೇರೆ ಇಲ್ಲ. ಸಾರಿ ವಿರಾಟ್ ಅವ್ರೆ, ಈಗ ಮಗು ಇರೋ ಕಂಡೀಷನ್ ಅಲ್ಲಿ ನಾನು ಅಲ್ಲಿಗೆ ಬರಕ್ ಆಗಲ್ಲ. ಅಕ್ಕ ಬೇರೆ ಕಾಲೇ ಪಿಕ್ ಮಾಡ್ತಿಲ್ಲ. ಇಂಥ ಸಮಯದಲ್ಲಿ ನನ್ ಮಗುನ ಬಿಟ್ಟು ಹೇಗ್ ಬರ್ಲಿ ಹೇಳಿ? ಹೇ ಸಿಂಧು ಅವರೇ, ನೋ ವರೀಸ್, ನಾನಿಲ್ಲಿ ಹ್ಯಾಂಡಲ್ ಮಾಡ್ತೀನಿ ಬಿಡಿ. ನೀವಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನೋ ಪ್ರಾಬ್ಲಮ್, ಮಗುನ ಜೋಪಾನವಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ವಿರಾಟ್ ಅವ್ರೆ, ಆದ್ರೂ ಐ ಆಮ್ ಸಾರಿ. ಸಿಂಧು ಅವರೇ, ಐ ಅಂಡರ್ಸ್ಟ್ಯಾಂಡ್. ನೀವು ಈಗ ಮಗು ಜೊತೆ ಇರೋದು ತುಂಬಾ ಮುಖ್ಯ. ನಾನಿಲ್ಲಿ ನೋಡ್ಕೋತೀನಿ. ಹಾಗೆ ಆಕ್ಷನ್ ದುಡ್ಡು ಫೈನಲ್ ಆದ್ಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ನೀವು ಓಕೆ ಅಂದ್ರೆ ಅದನ್ನ ಲಾಕ್ ಮಾಡ್ಬಿಡ್ತೀನಿ ಅಷ್ಟೇ. ಸರಿ ವಿರಾಟ್ ಅವ್ರೆ, ಗುಡ್ ಲಕ್. ಥ್ಯಾಂಕ್ ಯು. ಸಾರಿ ಸರ್, ಸಿಂಧು ಅವ್ರು ಬರೋಕ್ಕಾಗಲ್ಲ ಅಂತ ನಂಗೆ ಇನ್ಫಾರ್ಮ್ ಮಾಡಿದ್ರು. ಬಿಡ್ಡಿಂಗ್ ಶುರು ಮಾಡ್ಕೋಬೋದು. ಆ ಸಿಂಧು ಸೋಲೋ ಭಯದಲ್ಲಿ ಮನೇಲೇ ಇರಬೇಕು. ಫೀಲ್ಡಲ್ಲಿ ಎದುರಾಳಿ ಕುದುರೆ ಬಲಿಷ್ಠ ಇದ್ದಾಗ ಸೋಲೋ ಕುದುರೆ ಹಿಂಗೆ ಓಡೋಗೋದು. ಲಕ್ಕಿ, ಲಿಮಿಟ್ಸ್ ಅಲ್ಲಿದ್ರೆ ಒಳ್ಳೇದು. ಇರೋದನ್ನೇ ಹೇಳ್ತಾ ಇರೋದಲ್ವಾ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಲಕ್ಕಿ, ನಾವು ಬಂದಿರೋ ಕೆಲಸದ ಪಕ್ಕ ಗಮನ ಕೊಡೋಣ. ಸ್ಟಾಪ್ ದ ಲೂಸ್ ಟಾಕ್. ಈಗ ಅಧಿಕಾರಯುತವಾಗಿ ಈ ಬಿಡ್ಡಿಂಗ್ ಪ್ರಕ್ರಿಯೆನ ಶುರು ಮಾಡೋಣ. ಕಂಪನಿಗಳ ಮೊದಲ ಹಂತದ ಟೆಂಡರ್ಗಳನ್ನ ಹೇಳ್ತೀವಿ.
ಅಥರ್ವ, ಇನ್ ಕಾಯೋದ್ ಬೇಡ. ಸಿಕ್ಕಾಪಟ್ಟೆ ಜ್ವರ ಜಾಸ್ತಿ ಆಗಿದೆ. ಡಾಕ್ಟರ್ ಹೇಳ್ದ ಹಾಗೆ ನಾವ್ ಈಗ್ಲೇ ಮಗುನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ. ನಾನು ಆಗ್ಲೇ ಅವ್ರಿಗೆ ಫೋನ್ ಮಾಡಿದ್ದೆ. ಸ್ವಲ್ಪ ಹೊತ್ತಲ್ಲೆಲ್ಲ ಜ್ವರ ಇಳಿಯತ್ತೆ ಅಂತಂದ್ರು. ಇಲ್ಲ ಮಾವ, ನಾವ್ ಹೋಗೋದೇ ಒಳ್ಳೇದು. ನಾನು ಈಗ್ಲೇ ಡಾಕ್ಟರ್ ಕಾಲ್ ಮಾಡ್ತೀನಿ.